ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಸಮರ್ಥ ಪರ ತಾಯಿ ಹಾಗೂ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮತಯಾಚನೆ ಮಾಡಿದ್ರು. ಚಿರಮಗೊಂಡನಹಳ್ಳಿ, ಹನುಮಂತಪುರ, ಬೆಳವನೂರು ಕ್ಯಾಂಪ್ ಸೇರಿದಂತೆ ಹಲವು ಕಡೆಯಲ್ಲಿ ಕ್ಯಾಂಪೇನ್ ನಡೆಸಲಾಗಿದೆ. ಈ ವೇಳೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಹಾಗೂ ಹಲವು ಅಭಿವೃದ್ಧಿ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಮತಯಾಚನೆ ಮಾಡ್ತಿರೋದಾಗಿ ತಿಳಿಸಿದ್ದಾರೆ. ಹಾಗೂ ಯುವಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರವರು ಸ್ಪರ್ಧಿಸಿ ಭಾಗದ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರರಿದ್ದಾರೆ ಅಂತ ಅವರೆಲ್ಲರನ್ನೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಭರ್ಜರಿ ಪ್ರಚಾರ ನಡೆಸಿದರು. ದಕ್ಷಿಣ ಕ್ಷೇತ್ರದ ರಾಜೀವ್ ಗಾಂಧಿ ಬಡಾವಣೆ, ಎಸ್ಎಂ ಕೃಷ್ಣನಗರ, ಎಸ್ಪಿಎಸ್ ನಗರದಲ್ಲಿ ಅದ್ದೂರಿ ಪ್ರಚಾರ ನಡೆಸಿದರು. ಇದೇ ವೇಳೆ ಶ್ರೀನಿವಾಸ ದಾಸಕರಿಯಪ್ಪಗೆ ಮಹಿಳೆಯರು ಆರತಿ ಬೆಳಗಿ ದೃಷ್ಟಿ ತೆಗೆದರು. ಅಲ್ಲದೆ ದಾಸಕರಿಯಪ್ಪ ಪರ ಮಹಿಳೆಯರು ಕೂಡ ಮತಯಾಚಿಸಿದರು. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಧುಮುಕಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ರಾಹುಲ್ ಪ್ರಚಾರ ಮಾಡಿದ್ದು ಶಿರೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮತಯಾಚಿಸಿದ್ರು. ಈ ವೇಳೆ ಮಾತನಾಡಿದ ರಾಹುಲ್, ಉಪಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಪರ ಬೆಂಬಲ ಕೊಡ್ತಿದ್ದಾರೆ. ನಮಗೂ ಕೂಡ ಒಂದು ಅವಕಾಶ ಸಿಕ್ಕಿದೆ. ಉಪಚುನಾವಣೆಗಳಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಕಲಿಯೋಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರು. ಅಲ್ಲದೆ ಜನರು ಜಾಣರಿದ್ದಾರೆ. ಯಾವ ನಾಯಕರ ಹಿಂದೆ ನಿಂತರೆ ಸಮಾಜಕ್ಕೆ ಅನುಕೂಲ ಅನ್ನೋದು ಗೊತ್ತಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರುವ ಯುದ್ಧದ ಪರಿಣಾಮ ಯಾದಗಿರಿ ಜಿಲ್ಲೆಯ ಈರುಳ್ಳಿ ರೈತರಿಗೆ ಭಾರೀ ಹೊಡೆತ ಬಿದ್ದಿದೆ. ಗಲ್ಫ್ ರಾಷ್ಟ್ರಗಳಿಗೆ ಈರುಳ್ಳಿ ರಫ್ತು ಸ್ಥಗಿತಗೊಂಡಿರುವ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿತವಾಗಿದ್ದು, ಇದರ ಪರಿಣಾಮ ಈರುಳ್ಳಿ ದರದಲ್ಲಿ ಇಳಿಕೆಯಾಗಿದೆ. ಪ್ರಸ್ತುತ ಪ್ರತಿ ಕೆಜಿ ಈರುಳ್ಳಿಗೆ ಕೇವಲ 5 ರಿಂದ 6 ರೂಪಾಯಿ ಮಾತ್ರ ಹೋಲ್ಸೇಲ್ ದರ ಸಿಗ್ತಾ ಇದ್ದು, ಇದು ರೈತರಿಗೆ ಭಾರೀ ನಷ್ಟ ತಂದಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಪ್ರತಿ ಕೆಜಿ ಈರುಳ್ಳಿಗೆ 16 ರೂಪಾಯಿ ದರ ಸಿಕ್ಕಿದ್ರಿಂದ ರೈತರಿಗೆ ಉತ್ತಮ ಲಾಭ ದೊರಕಿತ್ತು. ಆದರೆ ಈ ಬಾರಿ ದರ ಕುಸಿತದಿಂದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದು, ಬೆಳೆದ ಬೆಳೆಗೂ ಬೆಲೆ ಸಿಗದೆ ಅನ್ನದಾತರು ಕಣ್ಣೀರಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ದಾಸರಹಳ್ಳಿಯ ಬಳಿ ಮರ ಬಿದ್ದು ಕಂಬಕ್ಕೆ ಹಾನಿಯಾಗಿದ್ದು, ದಿನನಿತ್ಯ ಸಾವಿರಾರು ಜನರು ಓಡಾಡುವ ರಸ್ತೆ ಇದಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಾಹಿತಿ ನೀಡಿದರೂ ಜಿಬಿ ಅಧಿಕಾರಿಗಳು ತಡವಾಗಿ ಆಗಮಿಸಿದ ಹಿನ್ನೆಲೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಜಾಡಲು ಹೋದ ಬಾಲಕರು ನೀರು ಪಾಲಾಗಿದ್ದಾರೆ. ಯಾದಗಿರಿಯ ಸುರಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. 6 ವರ್ಷದ ಕಿರಣ್, 11 ವರ್ಷದ ಬಸಮ್ಮ, 7 ವರ್ಷದ ಹಣಮೇಶ್, 6 ವರ್ಷದ ಶರತ್ ಮೃತಪಟ್ಟಿದ್ದಾರೆ. ಜಮೀನಿನ ಕೃಷಿ ಹೊಂಡಕ್ಕೆ ತೆರಳಿದ ವೇಳೆ 3 ಬಾಲಕರು, ಓರ್ವ ಬಾಲಕಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮೃತ ಬಾಲಕರ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸದ್ಯ ಸ್ಥಳಕ್ಕೆ ಕೆಂಭಾವಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಒಳಕದನ್ ಬಾಯ್ ಒಂದು ಎದುರದಾದ್ರೆ ಯೂಸ್ ಬಂದಿಲ್ಲ ಅದ್ರ ನೋಡಿ ಅದೇ ಆಗಿರ್ಬಿಟ್ಟು ಒಬ್ಬರು ಜಿಕ್ಕಪ್ಪ ಅಂತ ಆಗಿರ್ಬಿಟ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕರ್ಮಕಾಂಡಗಳು ಹೊರ ಬರುತ್ತಲೇ ಇದೆ. ಅಲೋಕ್ ಕುಮಾರ್ ಹೆಸರಿಗೆ ಕಳಂಕ ತರುವ ವಿಡಿಯೋ ಹೊರಬಂದಿದ್ದು, ಜೈಲಿನ 3 ಅಧಿಕಾರಿಗಳ ತಲೆದಂಡವಾಗಿದೆ. 3 ವಾರ್ಡರ್ಗಳನ್ನು ಡಿಜಿಪಿ ಅಲೋಕ್ ಕುಮಾರ್ ಅಮಾನತುಗೊಳಿಸಿದ್ದಾರೆ. ಕರ್ತವ್ಯ ಲೋಪ ಹಿನ್ನೆಲೆ ಜೈಲರ್ ವಿರುದ್ಧವೂ ಕ್ರಮಕ್ಕೆ ಸೂಚನೆ ಕೊಡಲಾಗಿದೆ. ಜೈಲಿಗೆ ಮೊಬೈಲ್ ಹೇಗೆ ಹೋಯಿತು ಎಂಬ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಹಾಗೆ ಜೈಲಿನ ಬಳಿ ಏರ್ಟೆಲ್ ಈ ಫ್ರೀಕ್ವೆನ್ಸಿ ಬಳಕೆ ಮಾಡಿ ಮೊಬೈಲ್ ಉಪಯೋಗ ಆಗ್ತಾ ಇದ್ದು, ಸದ್ಯ ಏರ್ಟೆಲ್ ಕಂಪನಿ ಜೊತೆ ಮಾತನಾಡಿ ಫ್ರೀಕ್ವೆನ್ಸಿ ತೆಗೆಸಲು ಮನವಿ ಮಾಡಿದ್ದಾರೆ. ಅಲೋಕ್ ಕುಮಾರ್ ಹೆಸರಲ್ಲಿ ವಿಡಿಯೋ ಹರಿಬಿಟ್ಟ ಬೆನ್ನಲ್ಲೇ ಸರ್ಚಿಂಗ್ ಮಾಡಿದ್ದು, ಡ್ರೈನೇಜ್ ನೀರು ಹೋಗುವ ಜಾಗದಲ್ಲಿ ಮೊಬೈಲ್ಗಳು ಪತ್ತೆಯಾಗಿವೆ. ಈ ಸಲ ಕಪ್ಪು ನಮ್ದೇ. ಇವನು ಇಲ್ಲಿ ನೋಡಿ, ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ
ತೆಗೆದುಕೊಡಬೇಕು. ಬೆಂಗಳೂರಿನ ಹೋಟೆಲ್ಗಳಿಗೆ ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದ್ದು ಹೋಟೆಲ್ ಮಾಲೀಕರ ಸಂಘ ತೀವ್ರ ಬೇಸರ ವ್ಯಕ್ತಪಡಿಸಿದೆ. ನಗರಕ್ಕೆ ಪ್ರತಿದಿನ 25,000ಕ್ಕೂ ಹೆಚ್ಚು ಸಿಲಿಂಡರ್ಗಳ ಅಗತ್ಯವಿದ್ದರೂ ಕೇವಲ 20% ಮಾತ್ರ ಪೂರೈಕೆ ಆಗ್ತಾ ಇದೆ ಅಂತ ಸಂಘದ ಗೌರವಾಧ್ಯಕ್ಷ PC ರಾವ್ ಆತಂಕ ಹೊರಹಾಕಿದ್ದಾರೆ. ಸಿಲಿಂಡರ್ ಕೊರತೆಯಿಂದಾಗಿ ವ್ಯಾಪಾರ ಕುಂಠಿತವಾಗಿದ್ದು ಬಾಡಿಗೆ ಮತ್ತು ಸಿಬ್ಬಂದಿಗೆ ಸಂಬಳ ನೀಡೋದಕ್ಕೆ ಸಾಧ್ಯವಾಗದೆ ಹಲವು ಸಣ್ಣ ಪುಟ್ಟ ಮತ್ತು ಮಧ್ಯಮ ಹೋಟೆಲ್ ಮಾಲೀಕರು ತಮ್ಮ ಹೋಟೆಲ್ಗಳನ್ನು ಮಾರಾಟ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಈ ಗಂಭೀರ ಸಮಸ್ಯೆ ಕುರಿತು ಚರ್ಚಿಸಲು ಹೋಟೆಲ್ ಮಾಲೀಕರ ಸಂಘವು ಮಂಗಳವಾರ ಸರ್ಕಾರದ ಜೊತೆ ಮಹತ್ವದ ಸಭೆ ನಡೆಯಲಿದ್ದು ಕನಿಷ್ಠ 50% ಸಿಲಿಂಡರ್ಗಳ ಪೂರೈಕೆಗೆ ಬೇಡಿಕೆ ಮುಂದಿಡಲಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ದಿನದಿಂದ ದಿನಕ್ಕೆ ಜಟಿಲವಾಗ್ತಾ ಇದೆ. ಸರ್ಕಾರ ಸಮಸ್ಯೆ ಇಲ್ಲ ಅಂತ ಇದ್ರೂ ಕೂಡ ವಾಸ್ತವದಲ್ಲಿ ಹೋಟೆಲ್ ಮಾಲೀಕರಿಗೆ ಅಗತ್ಯವಿರುವ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಈ ಅನಿವಾರ್ಯತೆಯಿಂದಾಗಿ ನಗರದ ಪ್ರಸಿದ್ಧ ಮರಾಠ ಹೋಟೆಲ್ ಈಗ ಸೌದೆ ಒಲೆಯ ಮೊರೆ ಹೋಗಿದೆ. ಸಿಲಿಂಡರ್ ಕೊರತೆಯಿಂದಾಗಿ ಹೋಟೆಲ್ ಮಾಲೀಕ ನವೀನ್ ಅವರು ಸೌದೆ ಒಲೆಯಲ್ಲೇ ಬಿರಿಯಾನಿಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ಅವರು ಸಮಸ್ಯೆ ಬಗೆಹರಿಯುವವರೆಗೂ ಸೌದೆ ಒಲೆಯೇ ನಮಗೆ ಗತಿ ಅಂತ ಪಾಪ ಅಳಲು ತೋಡ್ಕೊಂಡಿದ್ದಾರೆ. ಇವತ್ತು ಟೇಸ್ಟೇ ಬೇರೆ. ಸೂಪರ್ ಸೂಪರ್ ಸೂಪರ್. ಗ್ಯಾಸ್ ಇಲ್ಲದೆ ಇರೋ ಕಾರಣ ಸೌದೆ ಒಲೆ ಮಟನ್ ರೆಡಿ ಆಗ್ತಾ ಇದೆ ನಮ್ಮ ಹೋಟ್ಲಲ್ಲಿ. ಇವತ್ತು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೂರಿ ಇರಾನ್ ಇಸ್ರೇಲ್ ಯುದ್ಧದ ಹಿನ್ನೆಲೆ ರಾಯಚೂರಿನಲ್ಲಿ ಪೆಟ್ರೋಲ್ ಬಂಕ್ಗಳು ಕಳ್ಳಾಟ ಆಡ್ತಾ ಇದೆ. ಪೆಟ್ರೋಲ್ ಸಿಗಲ್ಲ ಅಂತ ವದಂತಿ ಬೆನ್ನಲ್ಲೇ ಗ್ರಾಹಕರಲ್ಲಿ ಆತಂಕ ಮೂಡಿಸಿದೆ. ಬಂಕ್ ಬಂದಾದ ಬೆನ್ನಲ್ಲೇ ಸಾರ್ವಜನಿಕರು ಆತಂಕದಿಂದ ಬೇರೆ ಬಂಕ್ಗಳಲ್ಲಿ ಪೆಟ್ರೋಲ್ಗಾಗಿ ಕ್ಯೂ ನಿಂತಿದ್ದಾರೆ. ನಗರದಲ್ಲಿ 3-4 ದಿನ ಪೆಟ್ರೋಲ್ ಬಂಕ್ ಬಂದ್, ಪೆಟ್ರೋಲ್ ಸಿಗಲ್ಲ ಅಂತ ಮಾಲೀಕರು ಗೊಂದಲ ಉಂಟು ಮಾಡಿದ್ರು ಅಂತ ಗ್ರಾಹಕರು ಆರೋಪ ಮಾಡ್ತಾ ಇದ್ದಾರೆ. ವಿಜಯನಗರದಲ್ಲಿ ಆಟೋ ಚಾಲಕರಿಗೆ ಗ್ಯಾಸ್ ಬಂಕ್ ಬಿಗ್ ಶಾಕ್ ಕೊಡೋದಕ್ಕೆ ಮುಂದಾಗಿತ್ತು. ಆಟೋ ಗ್ಯಾಸ್ ದರವನ್ನು ಏಕಾಏಕಿ ಕೆಜಿಗೆ 15 ರೂಪಾಯಿ ಏರಿಕೆ ಮಾಡಲು ನಿರ್ಧರಿಸಿತ್ತು. ಆದ್ದರಿಂದ ಆಟೋ ಚಾಲಕರ ಸಂಘಟನೆಯಿಂದ ಪ್ರತಿಭಟನೆಯ ಎಚ್ಚರಿಕೆ ನೀಡಲಾಗಿತ್ತು. ಹೊಸಪೇಟೆ ಪಟ್ಟಣದ ಟಿಬಿ ಡ್ಯಾಂ ರಸ್ತೆಯಲ್ಲಿರುವ ಗೋ ಗ್ಯಾಸ್ ಕಂಪನಿ ಬಂಕ್ ವಿರುದ್ಧ ಆಕ್ರೋಶವು ವ್ಯಕ್ತವಾಗಿತ್ತು. ಇದನ್ನು ವಿರೋಧಿಸಿ ಸಿಐಟಿಯು ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದರಿಂದ ತಕ್ಷಣ ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಮಧ್ಯಪ್ರವೇಶದಿಂದ ದರ ಹೆಚ್ಚಿಸದೆ ಹಳೆ ದರದಲ್ಲಿ ಗ್ಯಾಸ್ ಹಾಕಲು ನಿರ್ಧರಿಸಲಾಗಿದೆ.